ಈ ವೆದರ್ಗೆ ಬಜ್ಜಿ ಇದ್ರೆ ಚೆನ್ನಾಗಿರ್ತದಲ್ಲ. ಹಾಂ, ಈ ವೆದರ್ಗೆ ಬಜ್ಜಿ ಇದ್ರೆ ಚೆನ್ನಾಗಿರ್ತದಲ್ಲ. ನೀನು ಜೋರಾಗಿ ಮಾತಾಡೋಕ್ಕಾಗಲ್ಲ, ನೀನು ಮಾತಾಡೋದೇ ಕೇಳಲ್ಲ. ಕರೆಕ್ಟು, ಬಜ್ಜಿ ಇರಬೇಕಿತ್ತು. 300 ರುಪೀಸ್ ಕಾಫಿ ಕೊಡಿಸಿದ್ದೆ, ಡಬ್ಬ ಥರ ಇತ್ತು. ನಂಗೆ ಆ ಟೇಸ್ಟೇ ಹೋಗ್ತಾ ಇಲ್ಲ ಗೊತ್ತಾ. ನಾನು ಕೊಡಿಸ್ತೀನಿ 20 ರುಪೀಸ್ ಟೀ, ಬೆಸ್ಟ್ ಹೌದು ಅಲ್ವಾ? ಕರೆಕ್ಟ್, ಐ ನೋ. ಐ ಥಿಂಕ್ ಟೀ ಈಸ್ ಆಲ್ವೇಸ್ ಬೆಸ್ಟ್, ಬೆಟರ್ ದ್ಯಾನ್ ಕಾಫಿ. ಅದು ಸಿಂಪಲ್ ಆಗಿರುತ್ತೆ ನಂತರ, ನಿಮ್ಮ ಥರ ಕಾಂಪ್ಲಿಕೇಟೆಡ್. RCB ಮ್ಯಾಚ್ ನೋಡೋಕೆ ಎಲ್ಲಿ ಹೋಗೋಣ? ನೀನು ಯಾಕೆ ಇಷ್ಟು ಮೆಲ್ಲಕ್ಕೆ ಮಾತಾಡ್ತೀಯಾ? ನೀನು ಬಾಯಿ ಹತ್ರ ಬರ್ಬೇಕು ನಿಮ್ಗೆ ಕೇಳಿಸ್ಕೊಳಕ್ಕೆ. ನನ್ನ ವಾಯ್ಸ್ ಇರೋದೇ ಇಷ್ಟ. ಆಯ್ತು, ಓಕೆ. ಒಂದು ಕಂಡೀಷನ್, ಪಬ್ಬಿಗೆ ಹೋಗ್ಬೇಕಂದ್ರೆ ನೀನು CSKನ ಸಪೋರ್ಟ್ ಮಾಡಬೇಕು. ನೋ ವೇ, ಚಾನ್ಸೇ ಇಲ್ಲ. ತಲಾ ಇಸ್ ಫಾರ್ ದ ರೀಸನ್. ಬೆಂಗಳೂರಿದು ಹಂಗೆಲ್ಲ ಹೇಳಕ್ ಹೋಗ್ಬೇಡ, ಜೋರಾಗಿ ಕಿರ್ಚಾಡ್ತಾರೆ. ಹಲೋ, ಇಲ್ಲೂ CSK ಫ್ಯಾನ್ ಇದ್ದಾರೆ, ಇಲ್ಲೂ ಧೋನಿ ಫ್ಯಾನ್ ಇದ್ದಾರೆ, ಆಯ್ತಾ? ನೀನ್ ಯಾಕೆ ಜೋರಾಗಿ ಮಾತಾಡ್ತೀಯ ಪಬ್ಲಿಕಲ್ಲಿ? ಹೌದು, ನಾನು ಮಾತಾಡೋದು ಹೆಂಗೆ? ನೀನು ಯಾಕೆ ಹೆದರ್ತಾ ಇದೆಯಾ? ನನಗೆ ನಿಮಗೂ ಕೇಳಿಸಿದ್ರು ಸಾಕಲ್ವಾ? ಅಲ್ಲಿ ಸೊಂಡ ಅಂತ ಥರ್ಡ್ ಗೇಮ್ ಇತ್ತು ಚಾಯ್ ಪಾಯಿಂಟ್. ನಿಂಗೆ ಏನೋ ಹೇಳೋ ಗೊತ್ತಾಗ್ದೇನೆ ನೀನು ಹಿಂಗೆ ಮಾತಾಡೋದು. ಸೊನ್ ಸುಮಿಕ್ಷನ್ ಬಾಬಾ. ಓ, ಐ ಲವ್ ಯು ಅಂತಿದ್ಯಾ? ಯಾಕೆ ಭಯ ಆಗ್ತಾ ಇದೆಯಾ? ನಿಧಾನಕ್ಕೆ ಮಾತಾಡಿ ಪ್ಲೀಸ್. ಒಂದು ನಿಮಿಷ. ಐ ಲವ್ ಯು ಶಾಂತು. ಐ ಲವ್ ಯು ಪ್ರಶಾಂತ್. ಇವಾಗ ನಿನ್ ಟರ್ನ್. ಇಲ್ಲ ಇಲ್ಲ, ಹೇಳು. ನಾನು ಹೋಗ್ತೀನಿ. ನೀನು ಹೇಳಿದ್ರೆ ನಾನು ಮನೆಗೆ ಹೋಗ್ತೀನಿ. ಹೇಳು. ಶ್ರುತಿ, ಐ ಲವ್ ಯು. ಹೇಳ್ಬಿಟ್ಟೆ. ಐ ಲವ್ ಯು, ಐ ಲವ್ ಯು, ಐ ಲವ್ ಯು. I love you. I love you too.